ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೇನು ಒಂದು ವಾರದಲ್ಲಿ ಡೆಲಿವರಿ ಆಗಿ ತಂದಿದ್ದಾರೆ. ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ ಸ್ಲಿಪ್ಪರ್ನ. ಇಲ್ಲೊಂದು ಬಂದಿದೆ, ಇಲ್ಲೊಂದು ಬಂದಿದೆ. ಕಟ್ ಮಾಡ್ಬೇಕು ಇವಾಗ. ಏನೋ ಅಲ್ಲೇ ಬಿಟ್ಟು ಬಂದೆ ಅಮ್ಮ. ಅವಾಗಿಂದ ಬಂದಾಗಿಂದ ಚಾ ವಾವ್. ಬೆಡ್ಶೀಟ್ ಕಮ್ ಮತ್ತೆ ಫೋಟೋ ಶೂಟು ಮಾಡ್ಬೋದು ಇದರಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಫೈನಲಿ ಡೈಲಿ ವ್ಲಾಗ್ ಬಂದೇ ಬಿಡ್ತು. ಎಷ್ಟೋ ದಿನದಿಂದ ಪೆಂಡಿಂಗ್ ಇತ್ತು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಇದ್ದೆ, ಆಗ್ತಾನೆ ಇರಲಿಲ್ಲ. ಈ ಮಿಡ್ಲಲ್ಲಿ ನಾನು ಒಂದು 3 days ಹಂಗೆ ಮದುವೆ ಕೂಡ ಇತ್ತು ನಮ್ಮ ಅತ್ತೆ ಮಗದು, ಅಲ್ಲಿ ಕೂಡ ಹೋಗಿ ಬಂದೆ. ಅಲ್ಲಿ ಹೋದ್ಮೇಲೆ ಮದುವೆ ಅಂದರೆ ಗೊತ್ತೇ ಇರುತ್ತಲ್ವಾ. ಸೊ ಎಡಿಟಿಂಗಿಗೆ ನನಗೆ ಎಲ್ಲೂ ಟೈಮ್ ಸಿಕ್ಕಿಲ್ಲ. ಬರೀ ಅದು ನಾನು ತುಂಬ ವರ್ಷ ಆದಮೇಲೆ ನಮ್ಮ ಊರ ಕಡೆ ಬೇರೆ ಹೋಗ್ಬಿಟ್ಟಿದ್ನ, ನಂಗೆ ಟೈಮೇ ಸಿಕ್ಕಿರಲಿಲ್ಲ ಎಡಿಟಿಂಗ್ ಮಾಡೋದಕ್ಕೆ. ಸರಿ ಅಲ್ಲಿ ಇರೋ ಪ್ರೆಸೆಂಟ್ನ ನಾನು ಟೈಮ್ನ ಎಂಜಾಯ್ ಮಾಡೋಣ ಅಂದ್ಕೊಂಡು ಸೊ ಐಪ್ಯಾಡ್ ಕೂಡ ತೊಗೊಂಡು ಹೋಗಿದ್ರು ಮುಟ್ಟೇ ಇರಲಿಲ್ಲ ಆ್ಯಕ್ಚುಲಿ ನಾನು. ಸೊ ಯಾವುದು ಕೆಲಸನೇ ಆಗಿರಲಿಲ್ಲ. ಸೊ ಹಾಗಾಗಿ ನಮ್ಮ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ಆ ವ್ಲಾಗ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ನು ಬೇಗ ರೆಡಿಯಾಗಿ ಅಮ್ಮ ಮನೆಗೆ ಹೋಗಬೇಕಿತ್ತು. ಸೊ ಏನೋ ಬಾಲ್ಕನಿಲಿ ಕುತ್ಕೊಂಡು ಆಟ ಆಡ್ತಾಯಿದ್ಲು. ಅದು ಬಬಲ್ಸು ತೊಗೊಂಬಂದಿದ್ದು, ಅದರಲ್ಲಿರೋ ವಾಟರ್ ಎಲ್ಲ ಕಂಪ್ಲೀಟಾಗಿ ಚೆಲ್ಬಿಟ್ಟಿದ್ದಾಳೆ. ಸೊ ಯಾವಾಗಲೂ ಅಷ್ಟೇ ತೊಗೊಂಬಂದಾಗೆಲ್ಲ ಅವಳು ಬಬಲ್ಸ್ ಎಲ್ಲ ಲಿಕ್ವಿಡ್ ಏನು ಬರುತ್ತೆ ಅದೆಲ್ಲ ಚೆಲ್ಲಾಕ್ಬಿಟ್ಟಿರ್ತಾಳೆ. ಸೊ ಏನೋ ಒಟ್ಟಿನಲ್ಲಿ ಬ್ಯುಸಿಯಾಗಿದ್ಲು, ಆಟ ಆಡ್ಕೊಂಡಿದ್ಲು ಅಂದ್ಬಿಟ್ಟು ನಾನು ಅಡುಗೆ ಮನೆ ಕೆಲಸ ಏನೇನಿತ್ತು ಎಲ್ಲ ಮುಗಿಸ್ಕೋತಾ ಇದ್ದೆ. ಇವತ್ತು ಬೆಳಿಗ್ಗೆ ಅತ್ತೆ ಮತ್ತು ಮಾವ ಅವರು ಹೊರಟ್ರು. ಒಂದು 10:30 ಹಂಗಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟ್ರು. ಅವ್ರ ಕಿರಣ್ ಕೂಡ ಆಫೀಸ್ಗೆ ಹೋದರು. 4 ದಿನ ಇದ್ದರು ಆ್ಯಕ್ಚುಲಿ, ಮತ್ತೆ ಎಲ್ಲ ಹೋಗೋಕ್ಕಿದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಬೇಗ ಹೋಗಿದ್ದಾರೆ. ಇನ್ನು ಅಮ್ಮ ಮನೆ ಕಡೆ ಹೋಗಬೇಕು. ನಿನ್ನೆ ಸಿರಿದು ಚೆಕಪ್ ಇತ್ತು, ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಬಂದಿದ್ದಾಳೆ. ಸೊ 1 ವಾರದಲ್ಲಿ ಆಗುತ್ತೆ ಅಂತ ಹೇಳಿದಾರಂತೆ. ಸೊ ಹಾಗಾಗಿ ಇನ್ನೂ ಪ್ಯಾಕಿಂಗ್ ಏನೂ ಮಾಡಿಲ್ಲ, ಬಾ ಪ್ಯಾಕಿಂಗ್ ಮಾಡೋಣ ಸ್ವಲ್ಪ ಅಂತ ಎಲ್ಲ ಹೇಳ್ತಾ ಇದ್ಲು. ಹಾಗಾಗಿ ಹೋಗೋಣ ಅಂತ ಇವಾಗ ರೆಡಿಯಾಗಿದ್ದೀನಿ. ಹೋಗೋಕ್ಕೆ ಮುಂಚೆ ಹಾಗೆ ಗೋಂಗೂರ ಸೊಪ್ಪು ಎಲ್ಲ ಇತ್ತಲ್ಲ, ಸೊ ಪಪ್ಪು ಮಾಡ್ಕೊಂಡು ಹೋಗ್ಬಿಡೋಣ, ಗೋಂಗೂರ ಅದು ಪುಂಡಿ ಪಲ್ಯ ಅದು ಮಾಡ್ಕೊಂಡು ಹೋಗೋಣ ಅಂತ ರೆಡಿ ಮಾಡಿದ್ದೀನಿ. ಇನ್ನು ಒಗ್ಗರಣೆ ಕೊಟ್ಟರೆ ರೆಡಿ ಆಗುತ್ತೆ. ಸೊ ಅದನ್ನು ತೊಗೊಂಡು ಆಟೋ ಬುಕ್ ಮಾಡಿಕೊಂಡು ಇನ್ನು ಅಮ್ಮ ಮನೆಗೆ ಓಡಬೇಕು. ಏನೋ ಬಾಲ್ಕನಿಲಿ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾಳೆ. ಕಿತಾಪತಿ ಮಾಡ್ತಾ ಇದ್ದಾಳೆ. ಅದೇನೋ ಬಬಲ್ಸ್ ಬರೋದಲ್ಲ ಅದೆಲ್ಲ ತೊಗೊಂಡು ಸೋಪ್ ನೀರು ಏನೇನೋ ಹಾಕಿ ಏನೋ ಮಾಡ್ತಾ ಇದ್ದಾಳೆ. ಒಟ್ಟಿನಲ್ಲಿ ಆಟ ಆಡ್ಕೊಂಡಿದ್ದಾಳೆ. ಬೇಗ ಬೇಗ ನಾನು ಇನ್ನು ಅಡುಗೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆ ಕಡೆ ಓಡಬೇಕಿನ್ನು. ಸೊಪ್ಪು ಜಾಸ್ತಿ ಇತ್ತು, ಗೋಂಗೂರ ಸೊಪ್ಪು, ಪುಂಡಿ ಪಲ್ಯ ಅಂತ ಹೇಳ್ತೀವಿ ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ. ಸೊ ಅದು ಜಾಸ್ತಿ ಇತ್ತಲ್ವ, ಸೊ ಮಾಡೋಣ ಅಂತ. ಕಿರಣ್ಗೆ ತುಂಬ ಇಷ್ಟ ಆಗುತ್ತೆ, ಅದು ಹುಳಿಯಾಗಿ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಇದು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಹೋಗ್ತಾ ಇದ್ನಲ್ಲ ನಾನು ಇನ್ನು ಮಾಡ್ಕೊಂಡು ಅಮ್ಮಗೂ ಸ್ವಲ್ಪ ಬಾಕ್ಸಲ್ಲಿ ತೊಗೊಂಡು ಹೋಗೋಣ ಅಂತ ಮಾಡಿದ್ದೆ. ಕಿರಣ್ ನೈಟ್ ಬಂದರೂ ಕೂಡ ಅವ್ರಿಗೂ ತಿನ್ನೋಕ್ಕಿರುತ್ತೆ, ಅವ್ರಿಗಿಷ್ಟ ಅಂತ. ಏನೋ ಈ ಬ್ಯಾಗ್ ತರ್ತೀನಿ ಅಂತ ಅವಳ್ದೊಂದು ಇಟ್ಕೊಂಡಿದ್ದಾಳೆ, ಎಲ್ಲ ವಾಟ್ರ್ ಬಾಟಲೆಲ್ಲ ಇಟ್ಕೊಂಡಿದ್ದಾಳೆ. ಸೊ ಎಲ್ಲೋಗ್ತಿದ್ದೀವಿ ನೀವು? ಕೊಡ್ತೀನಿ ನಾನು, ಫಸ್ಟ್ ಆನ್ಸರ್ ಮಾಡ್ರೆ. ಎಲ್ಲಿ ಹೋಗ್ತಿದ್ದೀವಿ? ಯಾಕೆ? ಆಟಾಡಕ್ಕೆ, ನಿನ್ಗೆ ಆಟಾಡಕ್ಕೆ, ನಿನ್ನ ಲೋಕದಲ್ಲಿ ನೀನಿದೆಯಾ? ಇಲ್ಲಿ ಏನು ಮಾಡಿದ್ಯಾ ಬಾ ಇಲ್ಲಿ ಕಿತಾಪತಿ? ನೋಡಿ ಬಾಲ್ಕನಿ ನಿನ್ನೆ ತಾನೇ ಎಲ್ಲ ಕ್ಲೀನ್ ಮಾಡಿದೆ. ಇವಾಗೆಲ್ಲ ಮಣ್ಣೆಲ್ಲ ಹಾಕಿದ್ದಾಳೆ. ಇದ್ರಲ್ಲಿ ಯಾಕೆ ಮಣ್ಣು ಹಾಕಿದ್ವಿ? ಒಳಗಡೆನೂ ಹಾಕಿಬಿಟ್ಟಿದ್ಯಾ ಮಣ್ಣನ್ನ? ಪ್ಲ್ಯಾಂಟ್ ತೊಗೊಂಬಂದಿದ್ದೆಲ್ಲ ಇಲ್ಲಿಟ್ಟಿರೋದು ಎಷ್ಟಿದೆ, ಇದನ್ನ ಇಲ್ಲಿ ಹಾಕಿದ್ದೀವಿ. ಸೊ ಅದೇ ಚೆನ್ನಾಗಿ ಬೆಳೀತದೆ ಮನಿ ಪ್ಲ್ಯಾಂಟ್. ಇಲ್ಲೊಂದು ಬಂದಿದೆ, ಇಲ್ಲೊಂದು ಬಂದಿದೆ, ಮತ್ತು ಈ ಕಡೆ ಒಂದು ಬಂದಿದೆ. ಎಷ್ಟು ಬಂದಿದೆ ಇದು. ಸೊ ಇದೊಂದಿದೆ ಪ್ಲ್ಯಾಂಟು. ಏನೋ ಪ್ಲ್ಯಾಂಟ್ಸ್ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಇಲ್ಲೊಂದಿದೆ ನೋಡಿ, ಈ ಪ್ಲ್ಯಾಂಟ್ ಒಂದು ನನಗಿಷ್ಟ. ಇದು ಎಷ್ಟು ನೀರು ಹಾಕಿ ಒರೆಸಿದ್ರು ಈ ಥರ ಕಾಣಿಸ್ತದೆ. ಏನಕ್ಕಂತ ಗೊತ್ತಿಲ್ಲ. ಇವತ್ತು ನಾನು ವೆಟ್ ಕ್ಲಾತಿಂದ ಎಲ್ಲ ನೀಟಾಗಿ ಒರೆಸಿದ್ದೀನಿ, ಬಟ್ ಆದ್ರೂ ಹಿಂಗೇ ಆಗಿದೆ. ವೈಟ್ ಈ ಥರ ಬರ್ತದೆ, ಏನಕ್ಕಂತ ಗೊತ್ತಿಲ್ಲ. ಕೊಬ್ಬರಿ ಎಣ್ಣೆ ಹಚ್ಚಿ ಒರೆಸಿದ್ರೆ ಮೇ ಬಿ ಹೋಗುತ್ತೇನೋ, ನೋಡೋಣ, ಅದೊಂದು ಟ್ರೈ ಮಾಡೋಣ. ಸೊ ಇದನ್ನು ಇಲ್ಲಿಟ್ಕೊಂಡಿದ್ದೀವಿ. ಇನ್ನು ಏನು ಮಾಡ್ತಾ ಇದೆಯಾ ನೋಡಿ ಕಿತಾಪತಿ? ಸೊ ಇನ್ನು ಇಲ್ಲಿ ಚೈನಾ ಡಾಲ್ ಪ್ಲ್ಯಾಂಟ್ನ ಇಲ್ಲಿಟ್ಟಿದ್ದೀವಿ. ಎಷ್ಟು ಕ್ಯೂಟಾಗಿ ಚೆಂದ ಇದೆ ಇದು. ಕಿಚನ್ ಪಕ್ಕನೇ ಇಲ್ಲೊಂದು, ಮತ್ತು ಅದರದ್ದು ಪಕ್ಕ, ಸೊ ಅದರದ್ದು ಪಕ್ಕ ಇನ್ನೊಂದು ಈ ಕಡೆ ಸೈಡ್ ಒಂದು ಇಟ್ಟಿದ್ದೀವಿ.
ಅಮ್ಮ ಮನೇಲಿ ಇದೆಯಲ್ಲ, ಸೊ ಇದೆ. ಸೊ ಇದು ಅವ್ರು ಹೇಳಿದ್ದು ಇಂಡೋರ್ಗೆ ಅಂದರೆ ಇದು ಚೆನ್ನಾಗಿರುತ್ತೆ ಅಂತ, ಸೊ ಹಾಗಾಗಿ ಇದನ್ನ 2 ತೊಗೊಂಬಂದ್ವಿ. ಇನ್ನು ಸ್ನೇಕ್ ಪ್ಲಾಂಟ್ಸ್ ಇದೆ ಆಲ್ರೆಡಿ ನೋಡಿ, ಎಷ್ಟು 2 ಎಕ್ಸ್ಟ್ರಾ ಬೆಳೆದಿರೋದು. ಅದೊಂದು ಕಾಣಿಸೋದಿಲ್ಲ, ಅದೊಂದು ಚಿಕ್ಕದು ಬೆಳೆದಿದೆ, ಮತ್ತು ಇದರೊಳಗಡೆ ಇನ್ನೊಂದು ಇದು ಬೆಳೆದಿದೆ ನೋಡಿ, 2 ಚಿಕ್ಕದು ಪುಟಾಣಿ ಬೆಳೆದಿದ್ದಾವೆ. ಬ್ಯಾಗ್ ಏನಕ್ಕೆ ತೊಗೊಂಡೆ? ಬ್ಯಾಗ್ ತೊಗೊಂಡು ನನಗೆ ಕೊಟ್ಟಿದ್ದಾಳೆ ಹಾಕ್ಕೊಳ್ಳೋದಕ್ಕೆ. ಯಾವಾಗಲೂ ಅಷ್ಟೇ ಎಲ್ಲ ತೊಗೋತಾಳೆ, ನಾನೇ ಹಾಕ್ಕೋಬೇಕು. ಮತ್ತೇನಕ್ಕೆ ತೊಗೊಂಡೆ ಬ್ಯಾಗ್ನ? ಪ್ರೆಸ್ ಮಾಡಿ ಫಸ್ಟು. ಏನಕ್ಕೆ ತೊಗೊಂಡೆ ಬ್ಯಾಗ್? ನಾನು ಬಿಟ್ಟು ಹೋಗ್ಲಾ ನಿಂದು ಬ್ಯಾಗ್ನ? ಹಾಕೋ ಅಂದರೆ ನನಗೆ ಕೊಟ್ಟಿದ್ಯಾ? ನಾನು ಆಲ್ರೆಡಿ ಇಷ್ಟು ಲಗೇಜು ಇಲ್ಲಿ ಇಟ್ಕೊಂಡು ಈ ಬ್ಯಾಗ್ನ ಇಲ್ಲಿ ಒಳಗಡೆ ಇಟ್ಕೊಂಡಿದ್ದೀನಿ. ನಂಗೆ ದಾರಿ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತೀಯ ಮನೆ ಎಲ್ಲಿದೆ ಅಂತ? ಆ ಕಡೆ ಹೋಗ್ಬೇಕಾ? ಕರ್ಕೊಂಡು ಹೋಗು, ನಂಗೆ ನಿಜ ಗೊತ್ತಿಲ್ಲ. ಹೆಂಗೆ ಹೋಗ್ಬೇಕು ಹೇಳು? ಸ್ಟ್ರೈಟಾ? ಆಮೇಲೆ ಯಾವುದು ಮನೆ? ಯಾವುದು? ಯಾವಾಗಲೂ ಇದೆ ಆ ಮೂಲೆ, ಬಂದಿದ ತಕ್ಷಣ ಮೂಲೆಗೆ ಹೋಗ್ಬಿಡೋದು. ನೋಡ್ಬಾರ್ದಾ? ಆ್ಯಕ್ಟ್ ಮಾಡ್ಬೇಕಾ ಇವಾಗ? ಏನೋ ಅಲ್ಲೇ ಬಿಟ್ಟು ಬಂದೆ ಅಮ್ಮ. ಅವಳು ಬರಲ್ಲ ಅಂದ್ಲ, ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ಬಂದೆ. ಮಲ್ಕೊಂಡಿದ್ದಾಳಲ್ಲೇ. ಯಾರು? ಅಲ್ಲ ಅದು ಎಷ್ಟರ ಅವರು. ಹೌದಲ್ಲ, 2 ಜುಟ್ಟು ಬೇರೆ ಇದೆ. ಎಷ್ಟು ಚಂದ ರೆಡಿ ಆಗಿ ಬಂದಿದ್ದೆ ಅಮ್ಮ. ಹಾ, ಏನ್ ಮಾಡಾತಿ? ಅನ್ನಕ್ಕಿಟ್ಟಿ ಆಯ್ತು. ದಾಲ್ ತರ್ತೀನಿ ಅಂದೆಲ್ಲ, ಅದಕ್ಕೆ ಸುಡಾದ ಪಪ್ಪು ಪಪ್ಪು ಪಲಾವ್ ಮಾಡ ಮತ್ತೆ ಕಟ್ ಮಾಡಿದೆ. ಬೇಳೆ ತರ್ತೀನಿ ಅಂದೆ, ಅದಕ್ಕೆ ಅನ್ನಕ್ಕೆ ಇಟ್ಬಿಡೋದೆ. ಹಂಗಷ್ಟ ಮುಂಜಾನೆ ರೊಟ್ಟಿ ಕಾಳು. ರೊಟ್ಟಿ ಐತೆ ತಿನ್ನಕ್ಕ? ರೊಟ್ಟಿ ಏನಾಗಿ ರೊಟ್ಟಿ ಒಂದು ಅಲಸಂದಿ ಕಾಳು ಏನು ಮಾಡಿದ್ವಿ ಮುಂಚೆ ಲಾಸ್ಟಕ್ಕ? ಅಲಸಂದಿ ಕಾಳು ರೊಟ್ಟಿ. ಕಾಳು ರೊಟ್ಟಿ. ಆಹಾ, ರೊಟ್ಟಿ ಇದ್ರೆ ಸಾಕು. ಮುಂಜಾನೆ ಬೆಸ್ಟ್ ಅದು. ಬೆಳಿಗ್ಗೆ ತಿಂದ್ರೆ ಫುಲ್ ಎನರ್ಜಿ. ಅದೇ ಒಂದು ಏನೋ ಹೆಲ್ದಿ ಚಲೋ ತಿಂದಿವಿ ಒಂದೊಂದು ಸಮಾಧಾನ ಇರುತ್ತೆ. ಏನೋ ಇಲ್ಲಿ ಅಜ್ಜಿ ಕರೀತಾರೆ ನೋಡು. ನೋಡಿಲ್ಲಿ ಬಾ, ಇಲ್ಲಿ ಏನೋ ನೋಡು, ಅಜ್ಜಿ ಕರೀತಾ ಇದ್ದಾರೆ. ಇದಕ್ಕೆ ಹೆಂಗ್ ಮಾಡೀನಿ ಅಂದ್ರೆ, ಬೀಳ್ಬಾರ್ದು, ಇಳ್ದೋಗ್ಬಾರ್ದು, ಅದು ಹಾಕ್ಕೊಂಡ್ರೆ ನಿನ್ಗೆ ಇಳಿಬಾರ್ದು ಅಂತ ಅಜ್ಜಿ ಹೆಂಗ್ ಮಾಡಿದ್ದಾರೆ. ಈ ಕಡೆ ಬಾ, ಇಲ್ಲಿ ಹಾಕೊಂಡು ತೋರಿಸಿ ನೋಡೋಣ. ಅಯ್ಯೋ ಹೋಗಮ್ಮ. ನೋಡು ನೋಡು, ಲಂಗ ಬ್ಲೌಸ್ ಹಾಕ್ದಾಗ ಇಳ್ದು ಹೋಗ್ತಿತ್ತಲ್ಲ, ಅದಕ್ಕೆ ಇಲ್ಲಿ ಗುಂಡಿ ಹಾಕ್ಬಿಟ್ಟು ಈ ಥರ ಮಾಡಿದ್ದಾರೆ. ಅವ್ಳಿಗೆ ಹಾಕ್ಬಿಟ್ಟು ನೋಡೋಣ, ಇಳಿಯೋದಿಲ್ಲ ಹಿಂಗಿದ್ರೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಹಾಕಿ ನೋಡೋಣ ಬಾಯ್ಯ. ಎಲ್ಲಿ? ವಾವ್, ತಿರುಗು. ಇನ್ನು ಉಕ್ಸ್ ಹಚ್ಬೇಕಲ್ಲ, ತಿರುಗು. ಉಕ್ಸ್ ಹಚ್ಚಿದ್ದಾರೆ, ಮಸ್ತ್ ಆಗೈತೆ. ಅವ್ರು ಚಿಕ್ಕಪ್ಪ ತೋರ್ಸಕ್ ಹೋದ್ರು. ಎಲ್ಲದಾರ ಚಿಕ್ಕಪ್ಪ? ಇಲ್ಲ, ವಾಶ್ರೂಮ್ಗೆ ಹೋಗಾರ. ಬರ್ಲಿ ಬಾ, ಇಲ್ಲಿ ಹೆಂಗ್ ತೋರಿಸ್ತೆ ಹೇಳ? ನಮಗ್ ತೋರಿಸ್ಲೇ ಇಲ್ಲ ನೀನು. ತೋರ್ಸ, ಕರೀಲಿ ಹೊರಕ್ಕೆ. ಪಿನ್ ಹಾಕ್ಬೇಕಾ? ಹಾಕಿದಾಳ. ನೈಸ್, ತೋರ್ಸು. ನಿಮಗೆ ಫೋನ್ ಮಾಡಿದ್ ನಾವು. ಕುಡ್ದೆ? ಬಾ. ಮಾಡಿ. ಅಯ್ಯೋ, ಫೋನ್ ಬಂದು ಡಾಕ್ಟ್ರು. ಯಾವ ಶೇಪ್ ಇವಾಗ ನೀನು ಮಾಡಿರೋದು? ಹಾರ್ಟ್. ಹಾರ್ಟ್. ಸರ್ಕಲ್ ಮಾಡು, ರೌಂಡ್. ಮ್ಯಾಂಗೋ. ಮ್ಯಾಂಗೋ ಮ್ಯಾಂಗೋ
ರೌಂಡ್ ಮಾಡಿ ಸರ್ಕಲ್ ಹಾಕು. ಅದು ಕೆಳಗೆ ಬರುತ್ತೆ. ಅದೊಂದು ಸುತ್ತ ಇಟ್ಟಲ್ಲ. ಸರ್ಕಲ್. ಏನು ಮಾಡ್ತಿದ್ದೀಯಾ? ಓಯ್ ಸಣ್ಣ ಶೇಪ್ ಸರ್ಕಲ್. ಸಣ್ಣ ಶೇಪ್ ಸರ್ಕಲ್ ಅಂತದ್ದು. ಒಳಗೆ ಯಾರು ಹೋಗ್ಬಾರ್ದು ಅಂತ ಮಾಡಿ. ಅದಕ್ಕೆ ಸಣ್ಣದು ಮಾಡಿದ್ಯಾ? ಸೊ ಇಯಾನಾಗೆ ಅಂತ ಅಮ್ಮ ಲಂಗ ಬ್ಲೌಸ್ ಹೊಲ್ದಿದ್ರು. ನಂದು ಸ್ಯಾರಿ ಇತ್ತು, ನಾನು ಮದುವೆಗೆ ಬಂದಿದ್ದು ಯಾವಾಗೂ ಹಳೇದು ಯೂಸೇ ಮಾಡಿರಲಿಲ್ಲ. ಅದೊಂದರೆ ಸ್ವಲ್ಪ ರಫ್ ಆಗಿದೆ, ಚೆನ್ನಾಗಿ ನಂಗೆ ಅಷ್ಟಾಗಿ ಸೆಟ್ ಆಗಲ್ಲ, ನಂಗೆ ಸಾಫ್ಟ್ ಇದ್ರಷ್ಟೇ ವೇರ್ ಮಾಡ್ಬೇಕನ್ಸುತ್ತೆ. ಸೊ ಹಾಗಾಗಿ ಅಮ್ಮ ಇಯಾನಾಗೆ ಅಂತ ಲಂಗ ಬ್ಲೌಸ್ ಹೊಲಿದ್ರು. ಏನು ತಂದೆ? ಆಟ ಸಮ ಆಟ ಸಮ. ಯಾನ ಜಸ್ಟ್ ಇವಾಗ ಮಲ್ಕೊಂಡ್ಲು. ಅಮ್ಮ ಹಾಲು ಖಾಲಿ ಬೇಕಂತ ಆರ್ಡ್ರ್ ಮಾಡಿದ್ದಾರೆ. ಬಂತ ಹಾಲು? 4:15 ಆಗಿದೆ. 5:15 ಕೊಡ್ತಾರೆ ಹಾಲು. ಏನೇನು ತರಿಸಿದ್ದಾರೆ? ಕರಿಬೇವು ಆರಾಮ್ ಒಂದು 7 ನಿಮಿಷಕ್ಕೆ ಬಂದ್ಬಿಡ್ತಾವಲ್ಲ ಎಲ್ಲ. ಇದೊಂದು ಕರಿಬೇವು, ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಮೆಣಸು, ಬೆಂಡೆಕಾಯಿ, ಗೆಜ್ಜರಿ, ಎಲ್ಲ ಕ್ಯಾರೆಟ್. ಇದು ಸ್ವೀಟ್ ಇರುತ್ತಲ್ಲ, ಇದು ಭಾಳ ಇದಕ್ಕಿಂತ ಇದು ಸ್ವೀಟ್ ಇರುತ್ತೆ. ಎಷ್ಟು ತರಿಸಿದಾರೆ ಸದ್ಯಕ್ಕೆ ಎಲ್ಲ ಟೀ ಮಾಡ್ಕೊಳ್ಳೋಣ. ಇನ್ನ ಸಣ್ಣ ಸಣ್ಣ ಇರ್ತಾವೆ ಗೆಜ್ರಿ, ದೊಡ್ಡದಲ್ಲ. ಏನು ಮಾಡ್ತಿದ್ದೀಯಾ? ಮಸ್ತ ಟೀ ಇವತ್ತು. ನನಗೆ ನಿಮಗೆ ಸಿರಿಗೆ ಸ್ವಲ್ಪ ಕೊಡಲಾ? ಗಟ್ಟಿದ ನೀರು ಹಾಕ್ಬೇಕು. ಸಾಕ? ಸಿರಿಗೆ ಸ್ವಲ್ಪ ಬ್ರೆಡ್ ಅದಾವ, ಸಾಕ? ಹಂಗಂದ್ರೆ ಸಾಕು. ನಂದಿನಿ ಅಲ್ಲ? ಸ್ಪೆಷಲ್ ಚಾಯ್ ಇವತ್ತು. ಚಾರಾಣಿ ಚಾ ಕುಡಿಯ ಅನ್ಸ್ಬಿಡತ್ತೆ ಅವಾಗಿಂದ. ಅವಾಗಿಂದ ಬಂದಾಗಿಂದ ಚಾ ಕೇಳಕ್ಕಾಗ್ಲಾರ್ದೇ ಹಾಲು ಆರ್ಡ್ರ್ ಮಾಡಿಬಿಟ್ಟೆ. ಇಲ್ಲ 5 ಗಂಟೆ 5:15 ಇಲ್ಲಿ ಹಾಕ್ಸಂಬರ್ತಿದ್ದೆ ಹಾಲು. ಅಲ್ಲಿಂದ ಯಾರು ಕೈತಾರೆ? 5:15 ಹೋಗಿ ಬಂದ್ರೆ 6 ಗಂಟೆಗೆ ಬರುತ್ತೆ. 6 ಗಂಟೆಗೆ ಕುಡಿಯೋದು ಅಲ್ಲಿ ತನಕ ಆಗೋದು. ಕರೆಕ್ಟ್ 4:40 ಚಾ ಇರ್ಬೇಕು. ಸೊ ಯಾನ ಕೂಡ ಮಲ್ಕೊಂಡಿದ್ಲು, ನಾವು ಕೂಡ ಟೀ ಮಾಡ್ಕೊಂಡೆಲ್ಲ ಆಯಿತು. ನೋಡಿ ಈ ಥರ ಇರುತ್ತೆ ಯಾನ ಬಂದರೆ ಅಜ್ಜಿ ಮನೆ ಪರಿಸ್ಥಿತಿ. ಸೊ ಬಾಲ್ಕನಿಲಿ ಇದ್ಕೊಂಡು ಒಂದಷ್ಟು ಟೀ ಎಲ್ಲ ಕುಡಿದ್ವಿ. ಹಾಗೆ ಪಾಪು ಇನ್ನೇನು ನಮ್ಮ ಮನೆಗೆ ಬರೋ ಟೈಮ್ ಆಯ್ತಲ್ವ. ಸೊ ಹಾಗಾಗಿ ಎಲ್ಲ ಬಟ್ಟೆ ಪಾಪುದು ಏನೇನಿತ್ತು, ಲಂಗೋಟ್ ಮತ್ತು ಅದು ಎಷ್ಟೊಂದು ಬಟ್ಟೆಗಳೆಲ್ಲ ಇತ್ತಲ್ವ, ಸೊ ವಾಶ್ ಮಾಡಿ ಒಣಗಾಕಿದ್ದು. ಸೊ ಹಾಸ್ಪಿಟಲ್ ಬ್ಯಾಗ್ ಒಂದು ರೆಡಿ ಮಾಡ್ಕೊಂಡ್ಬಿಟ್ರೆ ಅದೊಂದು ಧೈರ್ಯ ಇರುತ್ತೆ, ಯಾವಾಗ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಬ್ಯಾಗ್ ರೆಡಿ ಇದ್ಬಿಟ್ರೆ ತೊಗೊಂಡೋಗ್ಬಿಡ್ಬೋದು ಅಂತ. ಬಟ್ಟೆ ಕೂಡ ಎಲ್ಲ ವಾಶ್ ಆಗಿತ್ತು. ನಾವು ಕೂಡ ಟೀ ಎಲ್ಲ ಕುಡ್ಕೊಂಡ್ವಿ. ಯಾನ ಎದ್ದೋಳಷ್ಟಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಯಾನ ಎದ್ದೇ ಬಿಟ್ಲು. ಸೊ ಇವಾಗ ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೇನು 1 ವಾರದಲ್ಲಿ ಡೆಲಿವರಿ ಆಗ್ತಾ ಅಂದಿದ್ದಾರೆ. 1 ವಾರದಲ್ಲಿ ಯಾವಾಗಾದರೂ ಆಗ್ಬೋದು. ಫ್ಲೂಯಿಡ್ ಇದೆಯಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ, ಸೊ ಯಾವಾಗಾದರೂ ಆಗ್ಬೋದು. ಸೊ ಹಾಗಾಗಿ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಪ್ಯಾಕಿಂಗ್ ಮಾಡೋಣ, ಏನೇನಿದೆ, ಏನೇನು ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಷ್ಟು ಕ್ಯೂಟ್ ಇದೆ ಗೊತ್ತಾ. ಫಸ್ಟ್ ಥಿಂಗ್ ಇದು ತೊಗೊಂಡು ಹೋಗ್ತಾ ಇರೋದು ಲಂಗೋಟ್ ಬರುತ್ತಲ್ಲ, ಮೇನ್ ಲಂಗೋಟ್. ಅಲ್ಲಿಂದ ಯೂಸ್ ಮಾಡ್ತಾರ ಇಲ್ಲ ಡೈಪರ್ ಹಾಕ್ತಾರೆ, ಪುಟ್ಗೋಸಿ. ಸೊ ಲಂಗೋಟ್ಸ್ ಇವು ಎಷ್ಟು ಚೆನ್ನಾಗಿದ್ದಾವೆ, ಫ್ಯಾಬ್ರಿಕ್ ಎಲ್ಲ ತುಂಬ ಚೆನ್ನಾಗಿದಾವಲ್ಲ. ಸೊ ಇದರಲ್ಲಿ ಇನ್ನೂ ಎಷ್ಟೊಂದಿದ್ದಾವೆ. ಇದೆಲ್ಲ ಆನ್ಲೈನ್ ಆರ್ಡರ್ ಮಾಡಿದ್ದು. ಸದ್ಯಕ್ಕೆ 6 ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಮೇಬಿ ಪೀಸಸ್ ಬಂದಿದೆ, 6 ಮಾತ್ರ 12 ಪೀಸ್ ಬಂದಿದೆ ಅಂತ 6 ತೊಗೊಂಡು ಹೋಗ್ತಾ ಇರೋದು. ಈ ಥರ ಎಲ್ಲ ಕಟ್ಟಕ್ಕಿಲ್ಲ, ಕಟ್ಟಕ್ಕಿಲ್ಲಿ ಒಂದು ಇದು ಕೊಟ್ಟಿದ್ದಾರೆ. ಸೊ ಇದೊಂದು ಲಂಗೋಟ್ ಒಂದು 6 ಇದಾವೆ. ಸೊ ನೆಕ್ಸ್ಟ್ ಇದು ಒಂದು ಸ್ವಾಡಲ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಹಿಂಗೆ ಇದ್ರೊಳಗೆ. ಸೊ ಇಲ್ಲೇ ನಾನು ಕೊಡ್ತಾ ಇದ್ದೀನಿ, ಅಮ್ಮ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಟ್ರಾಲಿಲಿ. ಸೊ ಇದೊಂದು, ನ್ಯಾಪ್ಕಿನ್ಸ್, ಆಮೇಲೆ ಇದೊಂದಿಷ್ಟು ನ್ಯಾಪ್ಕಿನ್ಸ್ ತೊಗೊಂಡಿದ್ದೀವಿ. 2 ಇರೋದು ನ್ಯಾಪ್ಕಿನ್ನು. ಸೊ ಇದು 3 ನ್ಯಾಪ್ಕಿನ್ಸ್ ತೊಗೊಂಡಿದ್ದೀವಿ. ಚೆನ್ನಾಗಿದೆ ಅದು. ಮಮ್ಮಿ ನೀನು ಅಜ್ಜಿ ಹತ್ರ ಹೋಗ್ಬಿಟ್ಟು ಇಡುವಂತೆ ಒಳಗಡೆ. ನೀನು ಮಾಡಿಸ್ಕೊಡೋ. ಆಮೇಲೆ ಅದಾದ್ಮೇಲೆ ಸೊ ಇದೊಂದಿಷ್ಟು ಕ್ಯಾಪ್ಸ್ ತೊಗೊಂಡಿದ್ದೀವಿ. ಇದು ವೈಟ್ ಕಲರ್ ಕೊಟ್ಟು
ಎಲ್ಲ ಆಲ್ಮೋಸ್ಟ್ ವೈಟೇ ಕಲರ್ ಬಂದ್ಬಿಟ್ಟಿದೆ. ಸಾಕು ಇಷ್ಟು 4 ಕ್ಯಾಪ್ಸ್ ಇದಾವೆ. ಆಮೇಲೆ ನಾನು ಒಂದು ಹೊಲ್ದಿದ್ದೆ, ಅಮ್ಮ ಹೊಲ್ದಿದ್ದಿದ್ದು. ಅಮ್ಮ ಹೊಲ್ದಿರೋದು ಕ್ಯಾಪ್ ಬಂದಿದೆ. ಇನ್ನೊಂದಿಷ್ಟು ಹೊಲೆ ಅಮ್ಮ. ಆಮೇಲೆ ಇಲ್ಲೊಂದಿಷ್ಟು ಇದಾವೆ ಸಾಕ್ಸ್ಗಳು, ಮತ್ತೆ ಇದು ಕಾಲ್ಗೆ ಹಾಕಕ್ಕೆ ಮಿಟನ್ಸ್ ಎಲ್ಲ ಎಷ್ಟೊಂದಿದಾವೆ, ಎಲ್ಲ ಸೆಟ್. ಇದು ಸಾಕ್ಸು ಇದು ಮಾಡಿ ಇಲ್ಲ ನೋಡಿ ಎಷ್ಟು ಚಂದ ಸಾಕ್ಸ್ ಮತ್ತೆ ಮಿಟನ್ಸ್ ಮಾಡ್ಸಕ್ ಬರುತ್ತಾ? ಇಷ್ಟಿದಾವೆ. ಮತ್ತೆ ನೆಕ್ಸ್ಟ್ ಸ್ವೆಟರ್ ಒಂದಿದೆ. ವಾವ್ ಚಂದ ಸ್ವೆಟರ್ ಇದೊಂದು ಎಷ್ಟೋಗಿದೆ ಸ್ವೆಟರ್, ಇದೊಂದಿಷ್ಟು ಕ್ಯಾಪ್, ಯಾರ್ದಿದ್ದು? ಮತ್ತೆ ಒಂದಿಷ್ಟು ಒನ್ಸೀಸ್ ಇದಾವು. ನಿಂದೆ ನೆನಪೈತೆ ನೀನು ಹಾಕೊಂಡಿದ್ದು? ಆಮೇಲೆ ಇದೊಂದು ತೋರ್ಸು. ನಾನು ನೋಡಿದ್ವಿ ಈ ಪಿಂಕ್ ತೊಗೊಂಡಿನಿ, ಕೊಡು ಸಾಕು. ಇದೊಂದು ನೋಡಿದ್ವಿ. ಸಣ್ಣ ಸಣ್ಣ ಇದು ಬಾಟಲ್ ಇಡಕ್ಕೆ, ವಾಟರ್ ಬಾಟಲ್ ಇನ್ ಕೇಸ್ ಬೇಕು ಅಂದ್ರೆ ಇದು ವಾಟರ್ ಬಾಟಲ್ಗೆ ಮುಂದೆ ಬಟನ್ ಇರೋ ಆಗ್ಬೇಕು ಸಿರಿ ಅಂತ ಇದ್ದು ಅದು ಅದೊಂದು. ಮತ್ತೆ ಅಂತ ಬಿಟ್ಟದ ಹ್ಮ್. ಇಲ್ಲ ಐತಲ್ಲ ಬಟನ್. ಇದೆಲ್ಲ ಒನ್ಸೀಸ್. ಇಷ್ಟಕ್ಕೊಂದು ಏನು ಸಾಕು, ಹಾಸ್ಪಿಟ್ಲಿಗೆ ಎಷ್ಟು ಬೇಕು ಅಲ್ಲ ಸಾಕು. ಇವು ಇರಲಿ ಮುಂದೆ ಇವಾಗ ಬಟನ್, ಹುಟ್ಟಿದ ತಕ್ಷಣ ಹಾಕಕ್ಕಂದ್ರೆ ಇದು ಕರೆಕ್ಟ್ ಆಗ್ತಾವ ಬಟನ್ ಇರೋ ಚಿಕ್ಕ ಚಿಕ್ಕದು. ಮುಂದೆ ಬಟನ್ ಇರೋ ಇರಲಿ. ಇದೊಂದು ಒನ್ಸೀಸ್ ಒಂದು ಸ್ವಲ್ಪ ಇಟ್ಕ. ಅದೊಂದಿಷ್ಟು ಗಂಡು ಹುಟ್ಟಿದ್ರೆ ಬ್ಲೂ, ಹೆಣ್ಣು ಹುಟ್ಟಿದ್ರೆ ಪಿಂಕ್ ಇತ್ತಲ್ಲ. ಇಲ್ಲ ಪಿಂಕ್. ಪಿಂಕ್ ಇದಕ್ಕೆ ಚಡ್ಡಿಗಳು ಇದಕ್ಕೊಂದು ಚಡ್ಡಿ ಅದು ಗಲ್ಕೆ ಅದಕ್ಕೆ ಸೆಟ್ ಇತ್ತು ಸೆಟ್. ಒಂದು ನೋಡು ಅಜ್ಜಿ ಸೆಟ್. ಇದು ಪಿಂಕ್ ಅದು ಗಲ್ದು ಆಮೇಲೆ ಇಲ್ಲೋ ಸಣ್ಣದು ಮರ್ಸಿ ನೋಡು ನೀಟಾಗಿ ಮಾಡಿಸ್ತಾರೆ. ಸೊ ಅದಾದ್ಮೇಲೆ ಒಂದು ಡ್ರೈ ಶೀಟ್, ಒಂದೇ ತಗೊಂಡಿದ್ದೀವಿ. ಡ್ರೈ ಶೀಟ್ ಒಂದಿದೆ. ಸೊ ಇದೊಂದು ಮಡ್ಸ್ಕೊಟ್ಟು. ಆಮೇಲೆ ಇದು ಬೆಡ್ಶೀಟ್ ಕಮ್ ಮತ್ತೆ ಫೋಟೋ ಶೂಟು ಮಾಡ್ಬೋದು ಇದರಲ್ಲಿ. ಈ ಥರ ಇದೆ. ಇಲ್ಲಿ ಬೇಬಿನ ಮಲಗಿಸ್ಬಿಟ್ಟು ಇಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ. ಟುಡೇ ಐ ಆಮ್ 1 ಅಂತ ಓಲ್ಡ್ ಬರುತ್ತೆ. ಇಲ್ಲಿ 1 to 12 ವರೆಗೂ ಕೊಟ್ಟಿದ್ದಾರೆ. 12 months ವರೆಗೂ ಇಲ್ಲಿ ಫೋಟೋ ಶೂಟ್ ಮಾಡ್ಬೋದು. ನಂಬರ್ಸ್ ಎಲ್ಲ ಇಟ್ಟು ಇಲ್ಲಿ ಬೇಬಿನ ಮಲಗಿಸೋಕ್ಕೆ ಪ್ಲಸ್ ಶೀಟ್ ಕೂಡ ಆಗುತ್ತೆ 2 in 1. ಅದಾದಮೇಲೆ ಇನ್ನೊಂದು ಬೇಬಿಗೆ ಟವಲ್, ವೈಟ್ ಟವಲ್ ಅಂತ. ಇಲ್ಲೊಂದಿಷ್ಟು ಒನ್ಸೀಸ್ ಇದಾವೆ, ಜಾಸ್ತಿ ಒನ್ಸೀಸ್. ಏನಾಯ್ತಮ್ಮ? ಕೊಡಿಲಿ ಇದು ತೋರ್ಸೋಣ. ಆಮೇಲೆ ಹಾಸ್ಪಿಟ್ಲಿಂದ ಇನ್ನ ಡೆಲಿವರಿ ಆದ್ಮೇಲೆ ಪಾಪುನ ಇದ್ರಲ್ಲಿ ಹಾಕೊಳ್ಳೋದಕ್ಕೆ ಈಸಿ ಆಗಲಿ ಕ್ಯಾರಿ ಮಾಡೋಕ್ಕೆ ಅಂತ ಆಲ್ರೆಡಿ ಓಪನಿಂಗ್ ಮಾಡ್ಬಿಟ್ಟಿದ್ದಲ್ಲ, ತಗೋ ಅದೊಂದು. ಸೊ ಇದೊಂದು ಬೆಚ್ಚಿಗಿರಕ್ಕೆ ಪಾಪುಗೆ ಈ ಥರ. ಸೊ ಆಮೇಲೆ ನೆಕ್ಸ್ಟ್ ಇದೊಂದು ತರಿಸಿರೋದು ಪಾಪುಗೆ ಇದ್ರಲ್ಲಿ ಹಾಕೊಂಡು ಫೀಡಿಂಗಿಗೆ. ಇದು 2 in 1 ಅನ್ಸುತ್ತೆ. ಇವಾಗ ಕ್ಯಾರಿ ಮಾಡೋಕ್ಕೂ ಬರುತ್ತೆ ಮತ್ತೆ ಮಲಗ್ಸೋಕ್ಕೂ ಆಗುತ್ತೆ ಮತ್ತೆ ಫೀಡಿಂಗ್ ಮಾಡೋ ಟೈಮಲ್ಲೂ ಬರುತ್ತೆ. ಈ ಥರ ಇರುತ್ತೆ ಕೆಳಗಡೆ. ಸೊ ಇದು ಆರಾಮಾಗಿ ಫೀಡಿಂಗಿಗೆ ಹೆಲ್ಪ್ ಆಗುತ್ತೆ. ಇದೊಂದಿದೆ. ಮತ್ತೆ ಇದೊಂದು ಡೈಪರ್ಸ್ ಚಂದ ಚಂದ 34 ನ್ಯೂ ಬಾರ್ನ್ಗೆ 34 ಇದಾವು ಡೈಪರ್ಸ್ ಇದೊಂದು. ಆಮೇಲೆ ಇದು ಬ್ರೆಸ್ಟ್ ಪ್ಯಾಡ್ಸ್, ಡಿಸ್ಪೋಸಬಲ್ ಬ್ರೆಸ್ಟ್ ಪ್ಯಾಡ್ ಒಂದು ತೊಗೊಂಡಿದ್ದೀವಿ. ಆಮೇಲೆ ಇದು ಎಮರ್ಜೆನ್ಸಿಗೆ ಇರಲಿ ಒಂದು ಸೇಫ್ಟಿಗೆ ಅಂದ್ಬಿಟ್ಟು ಬ್ರೆಸ್ಟ್ ಮಿಲ್ಕ್ ಪಂಪ್ ಮಾಡೋಕ್ಕೆ ಇದು ತೊಗೊಂಡಿದ್ದೀವಿ ಮೆಷಿನ್ದು. ಅದಾದಮೇಲೆ ಇದೇನು ನೆಟ್, ಇದು ನೆಟ್ ಬರುತ್ತಲ್ಲ ಮಗುನ ಮಲ್ಸೋದಕ್ಕೆ. ಸೊ ಇದೇನು ಸದ್ಯಕ್ಕೆ ಹಾಸ್ಪಿಟ್ಲಿಗೆ ಏನು ತೊಗೊಂಡು ಹೋಗ್ತಾ ಇಲ್ಲ. ಸೊ ಇದೊಂದಿದೆ, ಇದೊಂದು ತೊಗೊಂಡಿದ್ದು. ಇಲ್ಲಿ ಒಂದಿಷ್ಟು ಅಮ್ಮ ಬಟ್ಟೆಗಳು ಹೊಲ್ದಿದ್ದಾರೆ ಹಾಸ್ಕೊಳ್ಳೋಕ್ಕೆ, ಸುತ್ತು ಮಾಡಿದಾಗ ಎಲ್ಲ ಬರುತ್ತೆ ಅಂದ್ಬಿಟ್ಟು ಇದರ ಒಂದು ಕಾಟನ್ ಬಟ್ಟೆಗಳೆಲ್ಲ ಹೊಲ್ದಿಟ್ಟಿದ್ದಾರೆ. ಸೊ ಇಷ್ಟು ಬಟ್ಟೆ ಇದಾವೆ. ನೆಕ್ಸ್ಟ್ ಇದೆಲ್ಲ ಅವೇ ಕ್ಯಾಪ್ಸು ಬಟ್ಟೆಗಳು. ಆ ಕಡೆ ಕೊಡು ಅಷ್ಟೇ ಅದು. ಸೊ ಇದು ಈಟ್ ಬ್ಯಾಗ್ ಒಂದು ತೊಗೊಂಡಿದ್ದೀವಿ ಇನ್ ಕೇಸ್ ಏನಾದರೂ ಬೇಕಿದ್ರೆ ಬಿಸಿನೀರು ಹಾಕೊಂಡು. ನೆಕ್ಸ್ಟ್ ಇದೊಂದಿದೆ ಡಿಸ್ಪೋಸಬಲ್ ಪೀರಿಯಡ್ ಪ್ಯಾಂಟೀಸ್, ಇದೊಂದು ತರಿಸಿದ್ದಾರೆ. ಹಾಸ್ಪಿಟ್ಲಲ್ಲಿ ಕೊಡ್ತಾರೆ 2 daysವರೆಗೂ, ಆಮೇಲಿಂದ ನಮ್ಮದೇ ನಾವು ತೊಗೋಬೇಕಲ್ಲ. ಇದೊಂದಿದೆ. ನೆಕ್ಸ್ಟ್ ಸೊ ಸಿರಿಗೆ ಒಂದು ಟವಲ್ ಇದೆ. ಮತ್ತು ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಒಂದು ಪಪ್ಪದು ಹಿಂಗೆ ಇದೆ ಅಲ್ಲ, ಕಿರಣ್ ಹಿಂಗಿದೆ. ಸೊ ಇದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಎಲ್ಲ ಹಾಕೊಂಡು ಹೋಗೋಕ್ಕೆ
ಮತ್ತು ಅಲ್ಲಿ ಹೋದ್ಮೇಲೆ ಒಂದು ಫೀಡಿಂಗ್ ಗೌನ್, ಇದೊಂದು ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯಿತು ಡ್ರೆಸ್. ಅಂದರೆ ಕಾಟನ್ ಇದೆ, ಕಾಫ್ತಾನ್ ಟೈಪ್ ಬರುತ್ತೆ ಈ ಥರ. ಸೊ ಇಲ್ಲಿ ಫೀಡಿಂಗ್ ಮಾಡೋಕ್ಕೆ ಜಿಪ್ಪು ಕೊಟ್ಟಿದ್ದಾರೆ. ಕಾಟನ್ ಮಟೀರಿಯಲ್ ತುಂಬ ಚೆನ್ನಾಗಿದೆ, ಪ್ರೆಗ್ನೆನ್ಸಿಲೂ ಹಾಕೋಬೋದು, ಆಮೇಲೆ ಫೀಡಿಂಗ್ ಟೈಮಲ್ಲೂ ಹಾಕೋಬೋದು. ಸೊ ಹೋಗೋಕ್ಕೊಂದು, ಆಮೇಲೆ ಅಲ್ಲಿ ಹಾಕ್ಕೊಳಕ್ಕೊಂದು 2 ಗೌನ್ಸು, ಇನ್ನೊಂದು ಅಲ್ಲಿಂದ ರಿಟರ್ನ್ ಬರೋಕ್ಕೊಂದು ಡ್ರೆಸ್ಸು. ಸೊ ಸಿರಿಗಿಷ್ಟು 4 ಪೇರ್. ನೆಕ್ಸ್ಟ್ ಟಾಯ್ಲೆಟ್ರಿ ಪೌಚ್ 5 ಮಾತ್ರ. ಅದಾದಮೇಲೆ ಇದು ಟಾಯ್ಲೆಟ್ರಿ ಇಟ್ಕೊಂಡಿದ್ದಾಳೆ. ಏನೇನು ಇಟ್ಕೊಂಡು ತೋರಿಸ್ಕೊಂಡಿನೇ? ಅದೇ ಡೈಲಿ ಅಂದರೆ ಇದು ಬ್ರಷು, ಇದರಲ್ಲಿ ಬ್ರಷ್ ಒಂದು ಇಟ್ಕೊಂಡಿದ್ದಾಳ, ಆಯಿಲು, ಶಾಂಪೂ, ಮತ್ತು ಮಿರರು, ಇದು ಫೇಸ್ ವಾಶು, ಜಸ್ಟ್ ಇನ್ ಕೇಸ್ ಲಿಪ್ಸ್ಟಿಕ್. ಜಸ್ಟ್ ಇನ್ ಕೇಸ್ ಅಲ್ಲ, ಮ್ಯಾಂಡೇಟ್ರಿ ಲಿಪ್ಸ್ಟಿಕ್. ಆಮೇಲೆ ಇದೊಂದು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ಒಂದು ಪೇಪರ್ ಶೀಟ್ ಥರ ಬರುತ್ತೆ, ಅದೊಂದು ಇಟ್ಕೊಂಡು ವಾಶ್ ಮಾಡಿದ್ರೆ ಹ್ಯಾಂಡ್ ವಾಶ್ ಮಾಡ್ಕೋಬೋದು. ಸೊ ಬೇಸಿಕ್ ಏನು ಬೇಕು ಇದು ಇಟ್ಕೊಂಡಿದ್ರೆ ನಾನು ಆಯಿಲ್ದು ಒಂದು ಕೊಡು, ಆಯಿಲ್ ಸ್ಲಿಪ್ಪರ್. ಆಮೇಲೆ ಇದೊಂದು ಏನು ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್ ತರಿಸಿದ್ದಾಳೆ, ಬಾಡಿಗೆ ಹೊಟ್ಟೆಗೆಲ್ಲ ಹಾಕ್ಕೊಳ್ಳೋದಕ್ಕೆ. ಸೊ ಇದೊಂದಿಷ್ಟು ಆಯಿಲ್ ಬಂದಿದೆ, ಇದರಲ್ಲೇ ಇಟ್ಕೊಳ್ಳಿ ಆಯಿಲ್ದು. ಸೊ ಅದಾದಮೇಲೆ ಇದೊಂದು ಸ್ಲಿಪ್ಪರ್, ಇದು ಏನಂದರೆ ಡಾಕ್ಟರ್ ಸಾಫ್ಟ್ ಸ್ಲಿಪ್ಪರ್. ಇದು ನಾನು ನನ್ನ ಪ್ರೆಗ್ನೆನ್ಸಿಲಿ ಇದನ್ನೇ ಯೂಸ್ ಮಾಡಿದ್ದು. ನಂದು ಗ್ರೇ ಕಲರ್ ಇದೆ. ಏನಕ್ಕಂದರೆ ಸ್ವೆಲ್ಲಿಂಗ್ ಎಲ್ಲ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಇದನ್ನ ಹಿಂಗೆ ರಿಮೂವ್ ಮಾಡಿ ನಮ್ಮದು ಶೇಪ್ಗೆ ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ ಸ್ಲಿಪ್ಪರ್ನ. ಸೊ ಎಲ್ಲ ಶೇಪಿಗೆ ಬರುತ್ತೆ, ಸ್ವೆಲ್ಲಿಂಗ್ ಆದರೂ ಇನ್ ಕೇಸ್ ಆಮೇಲೆ ಕಮ್ಮಿ ಆದರೂ ಅಡ್ಜಸ್ಟ್ ಮಾಡಿ ಹಾಕೋಬೋದು. ಕಂಫರ್ಟಬಲ್ ಇರುತ್ತೆ, ಸ್ಲಿಪ್ಪರಿ ಕೂಡ ಆಗೋದಿಲ್ಲ. ತುಂಬ ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಫರ್ಟಬಲ್ ಆಗಿರುತ್ತೆ. ನಾನು ಥ್ರೂಔಟ್ ಪ್ರೆಗ್ನೆನ್ಸಿ ಯೂಸ್ ಮಾಡಿದ್ವಿ, ಡೆಲಿವರಿ ಆದಮೇಲೂ ಕೂಡ ಯೂಸ್ ಮಾಡಿದ್ದೆ, ಚೆನ್ನಾಗಿರ್ತಿದ್ದು. ಒಂದು ಸ್ಲಿಪ್ಪರ್ ಒಂದು ಇಟ್ಕೊಂಡವರು. ಸಾಕ್ಸು 1 ಪೇರ್ ಸಾಕ್ಸ್ ಕೂಡ ಇಟ್ಕೋಬೇಕು. ಸೊ ಸದ್ಯಕ್ಕೆ ಇಷ್ಟಿದೆ. ಹಾಸ್ಪಿಟಲ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಕೋಬೇಕು. ಇನ್ನೇನು ಯಾವಾಗಿರುತ್ತೆ ಏನೋ ಗೊತ್ತಿಲ್ಲ. ಬ್ಯಾಗ್ ಒಂದು ರೆಡಿ ಇದ್ದರೆ ಇನ್ನೂ ಹಾಸ್ಪಿಟ್ಲಿಗೆ ಓಡೋದು. ಹೆಂಗೆ ಅನ್ಸುತ್ತೆ ಸರಿ? ಹೆಂಗೆ ಅನ್ಸ್ತದೆ ಅಂದರೆ ಅದೇ ಎಕ್ಸೈಟ್ಮೆಂಟು ಇದೆ, ಒಂಚೂರು ಭಯನೂ ಇದೆ. ನೋಡಿ ಆಲ್ರೆಡಿ ಏನೋ ಫಿಕ್ಸ್ ಮಾಡ್ಬಿಟ್ಟಾಳೆ. ಒಮ್ಮೆ ಯಾವ ಅಂತ ಸಿಗ್ತಾ ಅದನ್ನ ಕೂಡಿಸ್ಬಿಡ್ತಾಳೆ ಒಮ್ಮೆ ಅಂತಂದು. ಅದು ಪಾಪು ಅದು ಹೌದಾ? ಪಾಪ ಬಾಯ್ ಅಲ್ಲ, ಗಲ್ ಗರ್ಲ್. ಗಲ್ ಇದೆ, ಅದಕ್ಕೆ ಗರ್ಲ್ ಸೊ ಇಷ್ಟು ಇಟ್ಟಿದ್ದೀವಿ. ಇನ್ನೇನಾದರೂ ಬಿಟ್ಟಿದ್ದೇವೆ ಏನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಇಷ್ಟು ಬೇಸಿಕ್ಸ್ ಏನೇನು ಬೇಕು ಇಲ್ಲೇ ಹಾಸ್ಪಿಟ್ಲ್ ಇಲ್ಲೇ ಒಂದು 6 ಕಿಲೋಮೀಟರ್ಸ್ ಅಷ್ಟೇ ಇರೋದನ್ನು, 6 ಕಿಲೋಮೀಟರ್. ಇನ್ ಕೇಸ್ ಏನಾದರೂ ಬೇಕಂದ್ರೆ ಎಮರ್ಜೆನ್ಸಿಗೆ ತೊಗೊಂಡು ಹೋಗ್ಬೋದು. ಮ್ಯಾಕ್ಸಿಮಮ್ ಅಂದರೆ ನಾರ್ಮಲ್ ಡೆಲಿವರಿ ಆದರೆ 2 ನೈಟ್ಸ್ ಇಸ್ಕೊತಾರೆ, ಸಿಸರಿನ್ ಆದರೆ 3 ನೈಟ್ಸ್ ಇಸ್ಕೊತಾರೆ. ಅದಕ್ಕಿಂತ ಜಾಸ್ತಿ ಇಸ್ಕೊಳ್ಳಲ್ಲ ಅಷ್ಟೇ. ಸೊ ಇಷ್ಟಿತ್ತು. ಹಾಸ್ಪಿಟಲ್ ಬ್ಯಾಗ್ ರೆಡಿ ಆಗಿದೆ, ಇನ್ನು ರೆಡಿ. ನಾವು ಕಾಯ್ತಾ ಇದ್ದೀವಿ, ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಆ್ಯಡ್ ಆಗ್ತಾರೆ ಇನ್ನು. ಸೊ ನೋಡೋಣ ಬಾಯ್ ಆಗುತ್ತೋ ಗರ್ಲ್ ಆಗುತ್ತೋ ಏನು ಅಂತ. ಕಮೆಂಟ್ ಮಾಡ್ತಾರೆ ನೋಡಿ ಎಲ್ಲರೂ, ಬಾಯ್ ಬೇಬಿ ಇಲ್ಲ ಗರ್ಲ್. ಎಷ್ಟೊಂದು ಜನ ಬಾಯ್ ಅಂತಾನೆ ಮಾಡ್ತಾ ಇದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ತುಂಬ ಜನ ಬಾಯ್ ಅಂತ ಮಾಡ್ತಾ ಇದ್ದಾರೆ. ನೋಡೋಣ, 4-5 ದಿನ, ಒಂದು ವಾರದೊಳಗೆ ಒಂದು ವಾರದ ಒಳಗೂ ಆಗ್ಬೋದು ಅಂತಲೂ ಹೇಳಿದ್ದಾರೆ. ನೋಡೋಣ, ನಾರ್ಮಲ್ ಆಗಲಿ ನಾರ್ಮಲ್ ಆದರೂ ಆಗಲಿ, ಸಿ ಸೆಕ್ಷನ್ ಆಗಲಿ, ಬಾಯ್ ಆಗಲಿ ಗರ್ಲ್ ಆಗಲಿ ಎಲ್ಲ ಒಳ್ಳೆ ಆರಾಮಾಗಾದರೆ ಅಷ್ಟೇ ಸಾಕು. ಆರೋಗ್ಯ ಆರಾಮಾಗಿ ಬಂದರೆ ಸಾಕು. ಆಮೇಲೆ ಇನ್ನು ವಿಡಿಯೋಸ್ ಬರ್ತಾ ಇರ್ತೇವೆ. ಅಮ್ಮ ನನಗೆ ಬಾಣೆತನ ಮಾಡಿದ್ದು, ಆ್ಯಕ್ಚುಲಿ ಅವಾಗ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಏನೇನೆಲ್ಲ ಮಾಡಿದ್ರು ಅಮ್ಮ ನನಗೆ ಬಾಣೆತನ ಅಂತ. ಸೊ ಸಿರಿದು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆಲ್ಲ ಅರಿಶಿನ ಹಚ್ಚಿದ್ದು, ಕುದಿಸಿ ಮಾಡಿದ್ದು, ಮತ್ತು ಕಾಯಿಸ್ಕೊಳ್ಳೋದು, ಆ ಟೈಮಲ್ಲಿ ಏನು ಊಟ ಕೊಡ್ತಾರೆ. ಸೊ ನಂದು ಮಿಸ್ ಆಗಿತ್ತು ಆ ಟೈಮಲ್ಲಿ. ಸೊ ಈ ಸರಿ ಸಿರಿಗೆ ಏನೇನು ಬಾಣೆತನ ಮಾಡ್ತಾರೆ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ, ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಎಲ್ಲ. ಇನ್ನೊಂದು ಆ್ಯಕ್ಚುಲಿ ಬೆಲ್ಟ್ ಒಂದಿತ್ತು ತರೋಣ ಅಂದ್ಕೊಂಡೆ, ಒಂದು ಟಮ್ಮಿ ಬೆಲ್ಟ್ ಬರುತ್ತಲ್ಲ, ಬಟ್ ಅದು ಗೊತ್ತಿಲ್ಲ, ಹಾಸ್ಪಿಟ್ಲಲ್ಲಿ ಇಮ್ಮಿಡಿಯೇಟಾಗಿ ಹಾಕೋಕ್ಕೂ ಆಗಂಗಿಲ್ಲ. ಸೊ ಹಾಗಾಗಿ ಅದನ್ನೇನು ತೊಗೊಂಡೋಗ್ತಾ ಇಲ್ಲ. ಸೊ ಅಷ್ಟೇ, ಇಷ್ಟಿತ್ತು ಇವತ್ತಿನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಎಲ್ಲ. ಸೊ ಹಾಸ್ಪಿಟಲ್ ಬ್ಯಾಗ್ ಕೂಡ ಫೈನಲಿ ರೆಡಿ ಆಯಿತು. ಕಿರಣ್ ಕೂಡ ಬಂದಿದ್ರು ಪಿಕಪ್ ಮಾಡೋದಕ್ಕೆ, ನಾವು ಕೂಡ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.